ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದ ವಿಷಯ, ಈ ಷೇರಿನಲ್ಲಿ ಕಳೆದ 2 ವರ್ಷಗಳಲ್ಲಿ 471% ಲಾಭ. ಯಾವ ಷೇರು ಅಂತ ತಿಳ್ಕೋಬೇಕಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಸಾಧಾರಣ ಮಿಡ್ ಫೆಬ್ರವರಿಯಿಂದ ಎಂಡ್ ಆಫ್ ಮಾರ್ಚ್ 2020ರಲ್ಲಿ ಗ್ಲೋಬಲ್ ಮಾರ್ಕೆಟು, ಭಾರತೀಯ ಮಾರ್ಕೆಟು ಎಲ್ಲ ಕ್ರ್ಯಾಶ್ ಆಯಿತು ಕೊರೋನಾ ವೈರಸ್ ಇಂದಾಗಿ. ಮಾರ್ಚ್ ಎಂಡ್ನಿಂದ ಭಾರತ ಸರ್ಕಾರ 2 ತಿಂಗಳಿನ ಸ್ಟ್ರಿಕ್ಟ್ ಆಗಿರುವಂತಹ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿತು. ಅಲ್ಲಿಂದ ಆಚೆಗೆ ಷೇರು ಮಾರುಕಟ್ಟೆ ಪಿಕಪ್ ಆಯಿತು, ಬುಲ್ ರನ್ ಪ್ರಾರಂಭ ಆಯಿತು. ಕಳೆದ 7-8 ತಿಂಗಳುಗಳಿಂದ ಭಾರತೀಯ ಮಾರುಕಟ್ಟೆ ಒಂದು ತರ ನ್ಯಾರೋ ರೇಂಜ್ ಅಲ್ಲಿ ಸೈಡ್ ವೇಸ್ ಮೂವ್ಮೆಂಟ್ ಅಲ್ಲಿ ನಡೀತಾ ಇದೆ. ಆದರೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ಬೇಕಾದಷ್ಟು ಪ್ರಾಫಿಟ್ ಬಂದಿದೆ. ಅದನ್ನ ತೋರಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇವೆ. ಮತ್ತೆ ನಿಫ್ಟಿ 50 ಕಂಪನಿಗಳ ಲಾಭವನ್ನು 18ನೇ ತಾರೀಕು ಮಾರ್ಚ್ 2020ರಿಂದ ಇವತ್ತಿನವರೆಗೆ ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಮೊದಲನೆಯ ಷೇರು ಅದಾನಿ ಪೋರ್ಟ್ಸ್ 185% ಲಾಭ ಬಂದಿದೆ. ಅಂದರೆ 18ನೇ ತಾರೀಕು ಮಾರ್ಚ್ 2020ರಲ್ಲಿ 260 ಇದ್ದದ್ದು ಇವತ್ತು 740 ಇದೆ. ಏಷ್ಯನ್ ಪೇಂಟ್ ಅಲ್ಲಿ 94%, ಭಾರತಿ ಏರ್ಟೆಲ್ ಅಲ್ಲಿ 73%. ನಾನು ಎಲ್ಲಾ ಷೇರುಗಳ ಲಾಭಗಳನ್ನು ಓದ್ತಾ ಇಲ್ಲ, ಮೇಲೆ ಒಂದು ಕೆಳಗೆ ಒಂದು ಅಂತ ಓದ್ತಾ ಇದ್ದೇನೆ. ನಿಮಗೆ ಏನಾದರೂ ಜಾಸ್ತಿ ಮಾಹಿತಿ ಬೇಕು ಅಂತಂದ್ರೆ ವಿಡಿಯೋನ ಸ್ಟಾಪ್ ಮಾಡಿ ನೋಡ್ಬೋದು. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ BPCL ಅಲ್ಲಿ 9% ಲಾಭ ಬಂದಿದೆ. ಐಷರ್ ಮೋಟಾರ್ ಅಲ್ಲಿ 53% ಲಾಭ ಬಂದಿದೆ ಕಳೆದ 2 ವರ್ಷಗಳಲ್ಲಿ. ಗ್ರಾಸಿಮ್ನಲ್ಲಿ 207%, ಹಿಂಡಾಲ್ಕೋದಲ್ಲಿ 429%, HUL ಅಲ್ಲಿ 9%, JSW ಸ್ಟೀಲ್ ಅಲ್ಲಿ 317%. ಈಗ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನಲ್ಲಿ ಕಳೆದ 2 ವರ್ಷದಲ್ಲಿ 55% ಪ್ರಾಫಿಟ್ ಬಂದಿದೆ. ONGC ಅಲ್ಲಿ 150%, ಪವರ್ ಗ್ರಿಡ್ ಕಾರ್ಪೊರೇಷನ್ ಅಲ್ಲಿ 96%, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಲ್ಲಿ 189%, ಮತ್ತೆ ಕೊನೆಯಲ್ಲಿ ಬರ್ತಾ ಇದ್ದ ಹಾಗೆ ಟಾಟಾ ಮೋಟಾರ್ಸ್ ಅಲ್ಲಿ 471%. ನಮ್ಮ ಪಟ್ಟಿಯನ್ನು ನೋಡಿದ್ರೆ ಟಾಟಾ ಮೋಟಾರ್ಸ್ ನಲ್ಲಿ ಹೈಯೆಸ್ಟ್ ಪ್ರಾಫಿಟ್ ಬಂದಿದೆ ಕಳೆದ 2 ವರ್ಷಗಳಲ್ಲಿ. ಯಾಕಂದ್ರೆ ಎಲೆಕ್ಟ್ರಿಕ್ ಕಾರುಗಳನ್ನು ಪ್ರಾರಂಭ ಮಾಡ್ತೇವೆ ಅಂತ ಘೋಷಣೆಯನ್ನು ಮಾಡಿ ಹೊಸದಾಗಿ ಹಲವು ಕಾರುಗಳನ್ನು ಮಾರುಕಟ್ಟೆಗೆ ತಂದಿದ್ದಾರೆ. ಮಾರ್ಚ್ 18, 2020ರಲ್ಲಿ ಟಾಟಾ ಮೋಟಾರ್ಸ್ ಇದ್ದಿದ್ದು 76, ಇವತ್ತು 434. ಮತ್ತೆ ಕೊನೆಯಲ್ಲಿ ನಮ್ಮ ಲಿಸ್ಟ್ ಅಲ್ಲಿ ವಿಪ್ರೋ, ಅದರಲ್ಲಿ 254% ಪ್ರಾಫಿಟ್ ಬಂದಿದೆ. ಇದೇ ಅವಧಿಯಲ್ಲಿ ಅಂದರೆ 2 ವರ್ಷದಲ್ಲಿ ನಿಫ್ಟಿ 8,469ರಿಂದ 17,287ಕ್ಕೆ ಬಂದಿದೆ. ಅಂತಂದ್ರೆ 104% ಪ್ರಾಫಿಟ್ ಬಂದಿದೆ ನಿಫ್ಟಿಯಲ್ಲಿ 2 ವರ್ಷದಲ್ಲಿ. ನೀವು ನಮ್ಮ ಪಟ್ಟಿಯನ್ನು ನೋಡಿದ್ರೆ ಯಾವುದೇ ಒಂದು ಷೇರು ಕೂಡ ಕಳೆದ 2 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ಸ್ ಅನ್ನು ಕೊಟ್ಟಿಲ್ಲ. ಆದರೆ ಕೆಲವು ಷೇರುಗಳು ಒಳ್ಳೆಯ ಲಾಭವನ್ನು ಕೊಟ್ಟಿದ್ರೆ ಒಂದು 26 ಷೇರುಗಳು ನಿಫ್ಟಿ 50ಗಿಂತ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಲಾಭವನ್ನು ಕೊಟ್ಟಿವೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ. ನಮ್ಮ ನಿಫ್ಟಿ 50 ಇಂಡೆಕ್ಸ್ ನಲ್ಲಿ ಎಷ್ಟು ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಇದಾವೆ? ಆ ನಂಬರ್ ಅನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಮತ್ತೆ ತಾಳ್ಮೆಯಿಂದ ಕೊನೆಯವರೆಗೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.